ಮಮ್ಮಿ ಗೋಬಿ ಚಿಲ್ಲಿ ಮಾಡ್ಕೊಡ್ತೀಯಾ? ಗೋಬಿ ಚಿಲ್ಲಿ ಬೇಡ, ಸೋಯಾ ಚಿಲ್ಲಿ ಮಾಡ್ಕೊಡ್ತೀನಿ. ಆರೋಗ್ಯಕ್ಕೆ ಒಳ್ಳೇದು, ತುಂಬ ಪ್ರೋಟೀನ್ ಇರುತ್ತೆ. ಬಾ ಮಾಡ್ಕೊಡ್ತೀನಿ. ಫಸ್ಟು ಸೋಯಾ ಚಂಕ್ಸನ್ನು ತಗೊಂಡು 5 ನಿಮಿಷ ಬಿಸಿ ನೀರಲ್ಲೇ ನೆನೆಯಲು ಬಿಡಿ. ನಂತರ ನೀರನ್ನು ಹಿಂಡಿಕೊಳ್ಳಿ. ಈಗ ಸೋಯಾ ಚಂಕ್ಸಲ್ಲಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಖಾರ, ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ಹಾಗೆ 1 ಬಟ್ಲು ಕಾರ್ನ್ಫ್ಲವರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ ಒಂದು ಬಾಣಲೆ ತಗೊಂಡು ಎಣ್ಣೆ ಹಾಕಿ ರೆಡಿ ಮಾಡಿರುವ ಸೋಯಾ ಚಂಕ್ಸನ್ನು ಹಾಕಿ ಫ್ರೈ ಮಾಡಿಕೊಳ್ಳಿ. ಸ್ವಲ್ಪ ಬ್ರೌನ್ ಆದ ನಂತರ ತೆಗೆದುಕೊಳ್ಳಿ. ನಂತರ ಒಂದು ಪ್ಯಾನ್ ಅಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಚಾಪ್ಡ್ ಅಲ್ಲ ಮತ್ತು ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ ಮತ್ತು ಕಾಳು ಮೆಣಸಿನ ಪುಡಿ, ಖಾರ, ಉಪ್ಪು, ಸೋಯಾ ಸಾಸು, ಟೊಮೆಟೊ ಸಾಸ್, ಫ್ರೈ ಮಾಡಿರುವ ಸೋಯಾ ಚಂಕ್ಸ್ ಅನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ನೋಡಿ ಸೋಯಾ ಚಿಲ್ಲಿ ಮಸ್ತ್ ರೆಡಿ ಆಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ.